ಏನನ್ನು ನೋಡೋದಕ್ಕೆ ಆಗಲ್ಲ ಅಂತ. ಆದರೂ ಸಹ ಬೈಕಲ್ಲೇ ಸುತ್ತಾಡ್ಕೊಂಡು ಸಾಕಷ್ಟು ಸ್ಥಳಗಳನ್ನ ನೋಡಿದ್ವಿ. ಇದು ಹಂಪಿಯ ವಿರೂಪಾಕ್ಷ ದೇವಾಲಯ. ತುಂಗಭದ್ರಾ ತಟದಲ್ಲಿ ತಣ್ಣಗೆ ಕುಳಿತಿರುವ ವಿರೂಪಾಕ್ಷನ ನೋಡಲು ಜನಸಾಗರವೇ ಹರಿದು ಬರುತ್ತದೆ. ಬನ್ನಿ ವಿರೂಪಾಕ್ಷನ ದರ್ಶನ ಮಾಡೋಣ. ಈ ವಿರೂಪಾಕ್ಷ ದೇವಾಲಯ ವಿಜಯನಗರ ಪೂರ್ವದಲ್ಲಿ ನಿರ್ಮಿತವಾಗಿದೆ. ಈ ದೇವಸ್ಥಾನವನ್ನು ಹಲವು ರಾಜಮನೆತನಗಳು ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಅತಿ ಆಕರ್ಷಣೆಯ ಕೇಂದ್ರ ಬಿಂದು ಮಹಾದ್ವಾರದ ಗೋಪುರ 165 ಅಡಿ ಎತ್ತರವಿದೆ. ಕರ್ನಾಟಕದಲ್ಲಿಯೇ ಅತಿ ದೊಡ್ಡ ಗೋಪುರವಿದು ಎಂದು ಹೇಳುತ್ತಾರೆ. ಇಲ್ಲಿ ಕರುನಾಡ ಕುಲದೇವತೆಯಾಗಿರೋ ತಾಯಿ ಭುವನೇಶ್ವರಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಜೊತೆಗೆ ಪಂಪಾಂಬಿಕೆ ದೇವಸ್ಥಾನ ಇಲ್ಲಿಯೇ ಇದೆ. ಈ ದೇವಸ್ಥಾನದ ಮೂಲೆಯನ್ನ ನೋಡಬೇಕು ಅಂದ್ರೆ ಏನಿಲ್ಲ ಅಂದ್ರೂ 3-4 ದಿನವಾದ್ರೂ ಬೇಕು. ಆದ್ರೆ ನಾವು ಬಂದಿರೋದು ಒಂದೇ ದಿನದಲ್ಲಿ ಹಂಪೆಯನ್ನ ನೋಡ್ಬೇಕಂತ. ಹೀಗಾಗಿ ದೇವಸ್ಥಾನದ ಮುಖ್ಯ ಭಾಗವನ್ನ ನೋಡಿಕೊಂಡು ಮುಂದಿನ ಕಲಾವಿಸ್ಮಯ ನೋಡಲು ಹೊರಟ್ವಿ. ವಿರೂಪಾಕ್ಷ ದೇವಸ್ಥಾನವನ್ನ ನೋಡಿಕೊಂಡ ನಾವು ಹೊರಟಿದ್ದು ಹಂಪೆಯ ಮುಕುಟಮಣಿಯಂತಿರುವ ಗಣೇಶನ 2 ವಿಗ್ರಹಗಳನ್ನ ನೋಡಲು. ಈ ಗಣೇಶ ಮೂರ್ತಿಯನ್ನ ಸಾಸಿವೆ ಕಾಳು ಗಣೇಶ ಮತ್ತು ಕಡಲೆಕಾಳು ಗಣೇಶ ಅಂತ ಕರೀತಾರೆ. ಈ 2 ವಿಗ್ರಹಗಳಲ್ಲಿ ಸಾಸಿವೆ ಕಾಳು ಗಣೇಶ 9 ಅಡಿ ಎತ್ತರವಿದೆ. ಇನ್ನು ಕಡಲೆಕಾಳು ಗಣೇಶ 16 ಅಡಿ ಎತ್ತರವಿದೆ. ಇವನ್ನೆಲ್ಲ ನೋಡಿದ ಮೇಲೆ ಹಂಪೆಯ ಮುಂದಿನ ಸ್ಥಳಕ್ಕೆ ನಾವು ಹೆಜ್ಜೆ ಹಾಕಿದ್ವಿ. ಅದು ಉಗ್ರ ನರಸಿಂಹ ಬಡವಿ ಲಿಂಗಗಳ ವಿಗ್ರಹಗಳಿರೋ ಕಡೆಗೆ. ಹಂಪಿಯ ಸನಿಹದಲ್ಲಿಯೇ ಇರುವ ಇವನ್ನ ನೋಡಲು ಪ್ರವಾಸಿಗರು ಮುಗಿಬೀಳ್ತಾರೆ. ಬರೋಬ್ಬರಿ 22 ಅಡಿ ಎತ್ತರದ ಉಗ್ರ ನರಸಿಂಹಸ್ವಾಮಿ ಮೂರ್ತಿಯನ್ನ ನೋಡಿ ಯಾರೂ ಕೂಡ ಮೂಕ ವಿಸ್ಮಿತರಾಗದೇ ಇರರು. ಉಗ್ರ ಸ್ವರೂಪದಲ್ಲಿ ನರಸಿಂಹ ಆಸೀನರಾಗಿರುವುದರಿಂದ ಉಗ್ರ ನರಸಿಂಹ ಅಂತ ಕರೀತಾರೆ. ಆದರೆ ಎಡಭಾಗದ ತೊಡೆಯ ಮೇಲೆ ಲಕ್ಷ್ಮಿಯನ್ನ ಕೂಡಿಸಿಕೊಂಡಿದ್ದ ಎನ್ನುವುದಕ್ಕಾಗಿ ಲಕ್ಷ್ಮೀ ನರಸಿಂಹ ಎಂದು ಸಹ ಹೇಳುತ್ತಾರೆ. ಕೆಲವು ಮೂಲಗಳ ಪ್ರಕಾರ ರಾಜ ಕೃಷ್ಣದೇವರಾಯನ ಕೊನೆಯ ಕೊಡುಗೆಯಂತೆ ಈ ವಿಗ್ರಹ.
1528ರಲ್ಲಿ ಈ ಮೂರ್ತಿಯನ್ನ ಆರ್ಯ ಕೃಷ್ಣ ಭಟ ಕೆತ್ತಿದ್ದ ಎಂದು ಹೇಳಲಾಗುತ್ತಿದೆ. ಬರೋಬ್ಬರಿ 22 ಅಡಿ ಎತ್ತರದ ವಿಗ್ರಹವೇನೋ ಸಂಪೂರ್ಣಗೊಂಡಿತ್ತು, ಆದರೆ ದೇವಾಲಯ ಮಾತ್ರ ಅಪೂರ್ಣಗೊಂಡಿತ್ತು. ಇದರಿಂದ ಅರೆ ನಿರ್ಮಾಣಗೊಂಡ ದೇವಾಲಯ ಎಂದು ಹೇಳಬಹುದು. ಸದ್ಯ ಈ ವಿಗ್ರಹದ ಎಡಭಾಗದ ತೊಡೆಯ ಮೇಲೆ ಲಕ್ಷ್ಮಿಯ ಕೈ ಇರುವುದು ಕಂಡುಬರುತ್ತದೆ. ಇನ್ನು ಬಡ ಮಹಿಳೆಯೊಬ್ಬಳು ಶಿವನನ್ನ ಆರಾಧಿಸಲು ವಿಗ್ರಹ ಸ್ಥಾಪಿಸಿದ್ದಳು ಎಂದು ಜನಪದ ಕತೆ ಹೇಳುತ್ತೆ. ಅದೇ ಈ ಬಡವಿ ಲಿಂಗ. ಹನ್ನೆರಡು ಅಡಿ ಎತ್ತರದ ಇದು ತಳಪಾಯದ ಭಾಗದಿಂದ 3 ಅಡಿ ನೀರಿನಲ್ಲಿ ತುಂಬಿರುತ್ತೆ. ಎಲ್ಲ ಋತುಗಳಲ್ಲೂ ನೀರಿರುತ್ತೆ ಎನ್ನುವುದು ಇಲ್ಲಿಯ ಆಶ್ಚರ್ಯಗಳಲ್ಲಿ ಮತ್ತೊಂದು. ಹಂಪೆಯಲ್ಲಿ ಒಂದರ ಮೇಲೊಂದರಂತೆ ಕಲ್ಲಿನಲ್ಲಿ ಮೂಡಿರುವ ಕೆತ್ತನೆಯನ್ನ ನೋಡಿದ ನಾವು ಮೂಕ ವಿಸ್ಮಿತರಾದ್ವಿ. ಆದರೆ ಇಲ್ಲಿರೋ ಬಹುತೇಕ ಮೂರ್ತಿಗಳು ಭಗ್ನವಾಗಿರುವುದನ್ನ ನೋಡಿ ಮನಸ್ಸಿಗೆ ತುಂಬಾನೇ ಬೇಸರ ಆಯಿತು. ಹಂಪಿಯಲ್ಲಿರೋದು ಕೇವಲ ಇಷ್ಟೇ ಅಲ್ಲ, ಇನ್ನೂ ಅನೇಕ ನೋಡಲೇಬೇಕಾದಂತ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಿದೆ. ಅವನ್ನೆಲ್ಲ ನೋಡ್ತಾ ಇದ್ರೆ ಮೂಕ ವಿಸ್ಮಿತರಾಗೋದಂತೂ ಸತ್ಯ. ರಾಮಾಯಣದ ಕತೆ ಹೇಳುವಂತಹ ದೇವಾಲಯ, ದಸರಾ ಉತ್ಸವದ ಸೊಬಗು ಏನುಂಟು ಏನಿಲ್ಲ. ಆದ್ರೆ ಅವನ್ನೆಲ್ಲ ಮತ್ತೊಂದು ಬ್ರೇಕ್ನ ನಂತರ ನೋಡೋಣ.